ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇವತ್ತು ದೇಶದ ಅಂಗಳದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ. ಹೌದು, ನಾನು ಮಾತನಾಡ್ತಾ ಇರೋದು UGC ಹೊರಡಿಸಿದ ಆ ಒಂದು ವಿವಾದಾತ್ಮಕ ಕಾಗದದ ಬಗ್ಗೆ. ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಯುವಕ ಕೇಳ್ತಾ ಇದ್ದಾನೆ, ಈ ಸರ್ಕಾರ ಇನ್ನಷ್ಟು ಕಾಲ ತನ್ನ ತಪ್ಪುಗಳನ್ನ ಮುಚ್ಚಿಡುತ್ತೆ, ದೇಶದಲ್ಲಿ ಏನಾದ್ರೂ ಒಳ್ಳೆದಾದ್ರೆ ನಾವೇ ಮಾಡಿದ್ದು ಅಂತ ಮುಗಿಬೀಳುವ ಸಚಿವರುಗಳೇ ಇವತ್ತು ಯಾಕೆ ಮೌನವಾಗಿದ್ದೀರಾ? ಕಳೆದ 11 ವರ್ಷಗಳಲ್ಲಿ ಆಗದ ಇಂಥದೊಂದು ದೊಡ್ಡ ಎಡವಟ್ಟು ಈಗ ಯಾಕಾಯಿತು? ಪ್ರಧಾನಿಯವರ ಹೆಸರಿಗೆ ಯಾಕೆ ಮಸಿ ಬಳಿಯುವ ಕೆಲಸ ನಡೀತಾ ಇದೆ? UGC ಅಧ್ಯಕ್ಷರು ಆ ಒಂದು ಆದೇಶವನ್ನ ಉನ್ನತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ತೋರಿಸದೆ ಜಾರಿಗೆ ತಂದ್ರ ಹಾಗಿದ್ರೆ, ಅಶೋಕ ಲಾಂಛನವಿರುವ ಕಾಗದದ ಮೇಲೆ ಇಂಥ ಆದೇಶ ಹೊರಬಿದ್ದಾಗ ಇಡೀ ದೇಶದಲ್ಲಿ ಜನ ಕಿರ್ಚಾಡ್ತಾ ಇದ್ದಾರೆ. UP ಬಿಹಾರದ ಪ್ರತಿ ಗಲ್ಲಿಯಲ್ಲಿಯೂ, ಕರ್ನಾಟಕ ರಾಜ್ಯದ ಗಲ್ಲಿ, ಜಿಲ್ಲೆ, ತಾಲೂಕು, ಗ್ರಾಮ ಮಟ್ಟದಲ್ಲಿಯೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದರಿಂದ ಬಿಜೆಪಿ ಪಕ್ಷಕ್ಕಾಗಿರೋ ನಷ್ಟ ಏನು ಅಂತ. ಕ್ಯಾಮ್ರಾದ ಹಿಂದಿನ ಕಟು ಸತ್ಯ ಏನು ಗೊತ್ತಾ? ಹಿಂದೂ ಸಮಾಜ ಇವತ್ತು ನೆಲಮಟ್ಟದಲ್ಲಿ ಒಡೆದು ಹೋಗಿದೆ, ನಿಜಕ್ಕೂ ಒಡೆದು ಹೋಗಿದೆ. UGCI ಶಿಫಾರಸ್ಸು ಹಿಂದೂಗಳನ್ನ ಇವತ್ತು ಹಾದಿ ರಂಪ ಬೀದಿ ರಂಪ ಮಾಡಿದೆ. ಇದನ್ನ ನುಂಗೋಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಒಂದ್ ಕಡೆ ದೇಶದ ಮಹಾನಾಯಕರು ಹಿಂದೂ ಸಮಾಜವನ್ನ ಒಗ್ಗೂಡಿಸೋಕೆ ಶ್ರಮ ಪಡ್ತಾ ಇದ್ದಾರೆ, ಆದ್ರೆ ಅದೇ ಸರ್ಕಾರದ ಮೂಗಿನ ಕೆಳಗೆ ಇರೋ UGC ಅಧಿಕಾರಿಗಳು ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ಇವತ್ತು ಈ 4 ಧ್ವನಿಗಳನ್ನ ಕೇಳಿ. ಮೊದಲನೇದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯ ಮೇಲೆ ನಿಂತು ಹೇಳ್ತಾರೆ, ಏಕ್ ರಹೋಗೆ ತೋ ಸೇಫ್ ರಹೋಗೆ, ಅಂದ್ರೆ ಒಂದಾಗಿದ್ರೆ ಮಾತ್ರ ಸುರಕ್ಷಿತ ಅಂತ, ಅಂದ್ರೆ ಸಮಾನತೆ ಇರಲಿ, ಒಗ್ಗಟ್ಟಲ್ಲಿರಲಿ ಅಂತ ಬಯಸ್ತಾರೆ. ಇನ್ನು ಎರಡನೆಯವರು ಅಮಿತ್ ಶಾ ಅವರು ಘರ್ಜಿಸಿ ಹೇಳ್ತಾರೆ, ಏಕತಾ ಚಾಹಿಯೇ ಏಕತಾ ಮೇ ಹಿ ಬಲ್ ಹೇ, ಅಂದ್ರೆ ನಮಗೆ ಒಗ್ಗಟ್ಟು ಬೇಕು, ಒಗ್ಗಟ್ಟಿನಲ್ಲೇ ಶಕ್ತಿ ಇದೆ ಅಂತ, ದೇಶದ ಸುರಕ್ಷತೆಗೆ ಒಗ್ಗಟ್ಟೇ ಮಂತ್ರ ಅಂತ ಅಮಿತ್ ಶಾ ಸಾರ್ತಾರೆ. ಇನ್ನು ಮೂರನೆಯವರು ಮೋಹನ್ ಭಾಗವತ್ ಅವರು, RSS ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಸಾತ್ ರಹೋ ಏಕ್ ರಹೋ, ಅಂದ್ರೆ ಜೊತೆಯಾಗಿರಿ, ಒಂದಾಗಿರಿ ಅಂತ. ಮೇಲು ಕೀಳು ಮರೆತು ಹಿಂದೂ ಸಮಾಜ ಒಂದಾಗಬೇಕು ಅನ್ನೋದು ಇವರ ಆಶಯ ಕೂಡ ಹೌದು. ಇನ್ನು 4ನೆಯವರ ಬಗ್ಗೆನೂ ಹೇಳ್ತೀನಿ. ಯೋಗಿ ಆದಿತ್ಯನಾಥ್ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಂತೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಬಟೋಗೆ ತೋ ಕಟೋಗೆ, ಒಡೆದ್ರೆ ನೀವು ನಾಶವಾಗ್ತೀರಿ ಅಂತ, ಜಾತಿಗಳ ನಡುವೆ ಗೋಡೆ ಕಟ್ಟಬೇಡಿ ಅಂತ ಯೋಗಿ ಗುಡುಕ್ತಾರೆ. ಆದ್ರೆ ನಾನಿವತ್ತು ದೆಹಲಿಯ ಒಂದಿಷ್ಟು ನಾಯಕರಿಗೆ ಕೇಳ್ತೀನಿ, ಈ 4 ದಿಗ್ಗಜರು ಏಕತೆಯ ಮಂತ್ರ ಜಪಿಸ್ತಾ ಇದ್ರೆ ನಿಮ್ಮ ಶಿಕ್ಷಣ ಇಲಾಖೆಯ UGC ಅಧಿಕಾರಿಗಳು ವಿಭಜನೆಯ ತಂತ್ರ ಯಾಕೆ ಮಾಡ್ತಾ ಇದ್ದಾರೆ? ಒಂದ್ ಕಡೆ ಬಟೋಗೆ ತೋ ಕಟೋಗೆ ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಆದ್ರೆ ನಿಮ್ಮ UGC ಇವತ್ತು ಬಾಂಟೋ ಔರ್ ರಾಜ್ ಕರೋ, ಒಡೆದಾಳುವ ಬ್ರಿಟಿಷ್ ನೀತಿಯನ್ನ ಯಾಕೆ ಅನುಸರಿಸ್ತಾ ಇದೆ? ಪ್ರಧಾನಿಯವರ ಏಕ್ ರಹೋಗೆ ತೋ ಸೇಫ್ ರಹೋಗೆ ಅನ್ನೋದನ್ನ ಮಾತಿಗೆ ಬೆಲೆ ಇರುವ ಹಾಗಿದೆ. ಅಥವಾ ನಿಮ್ಮ UGC ಚೇರ್ಮನ್ ಈ ನಾಯಕರಿಗಿಂತ ದೊಡ್ಡವರಾದ್ರ ಅನ್ನೋದೇ ಇದೀಗ ಈ ದೇಶದ ಜನರಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಮಾಯಾವತಿ ಅವರ BSP ಪಕ್ಷಕ್ಕೆ ಇದ್ದಕ್ಕಿದ್ದಂತೆ ಈಗ ದಿವ್ಯ ಶಕ್ತಿ ಬಂದಂತಾಗಿದೆ. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷಕ್ಕೆ ಈಗ ಲಾಟ್ರಿ ಹೊಡೆದಂತಿದೆ. ಬಿಜೆಪಿ ಏನು ಒಂದು NGO ಅಲ್ಲ, ಅದೊಂದು ರಾಜಕೀಯ ಪಕ್ಷ. ಸೋಲೋದಕ್ಕೆ ಅವರು ಇಲ್ಲಿ ಬಂದಿಲ್ಲ. ಹಾಗಿದ ಮೇಲೆ ಇಂಥ ಸೆಲ್ಫ್ ಗೋಲ್ ಹೊಡೆದ ಆ ಆಟಗಾರ ಯಾರು? ನಿಮಗೆ ನೆನಪಿರ್ಲಿ ನೋಡಿ, ಈ ಹಿಂದೆ ರೈತ ಕಾಯ್ದೆ ಬಂದಾಗ್ಲೂ ಹೀಗೇ ಆಗಿತ್ತು, ಕೊನೆಗೆ ವಾಪಸ್ ಪಡಿಬೇಕಾಯ್ತು ಅಲ್ವಾ? ಯಾಕಂದ್ರೆ ಗ್ರಹಿಕೆಯ ಯುದ್ಧ ಇಲ್ಲಿ, ಅಲ್ಲಿ ಸರ್ಕಾರ ಸೋತಿತ್ತು. ಇವತ್ತು UGC ವಿಚಾರದಲ್ಲಿ ಕೂಡ ಅದೇ ಆಗ್ತಾ ಇದೆ. ಕೋರ್ಟ್ ಸ್ವಲ್ಪ ಸಮಯ ನೀಡಬಹುದು, ಆದರೆ ಜನರ ಮನಸ್ಸಿನಲ್ಲಿ ಎದ್ದಿರೋ ಆಕ್ರೋಶವನ್ನ ಹೇಗೆ ತಣ್ಣಿಸ್ತೀರಿ? ಜಾತಿ ಅನ್ನೋದು ವಾಸ್ತವ, ಆದರೆ ಅದನ್ನ ಮತ್ತೆ ಕೆರಳಿಸುವಂತ ಅಗತ್ಯವೇನಿತ್ತು ಇವತ್ತು? ಇದು 2014ರಿಂದ 26ರವರೆಗೆ ಈ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡಿದ ಅತಿ ದೊಡ್ಡ ತಪ್ಪಿದು. ಯಾರು ಈ ಕಾಗದಕ್ಕೆ ಸಹಿ ಹಾಕಿದ್ರು, ಯಾರ ಅನುಮತಿಯಿಂದ ಈ ನೋಟಿಫಿಕೇಶನ್ ಬಂತು, ಈಗ ಉತ್ತರ ಬೇಕಾಗಿದೆ. ವೀಕ್ಷಕರೇ,
ಈಗಿನ ಪರಿಸ್ಥಿತಿ ಅಂದ್ರೆ ಹೆಂಗಿದೆ ಅಂದ್ರೆ ಹಾಲು ಕಾಯ್ತಾ ಇದೆ, ಗ್ಯಾಸ್ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಈಗ ಹಾಲು ಉಕ್ಕಿ ಹೊರ ಬರುತ್ತೆ. ಅದೇ ಕುದೀತಾ ಇದೆ, ಲೈಟ್ ಆಗಿ ಏನು ಫ್ಲೇಮ್ಗೆ ಆನ್ ಮಾಡಿದ್ದಾರೆ, ಆದ್ರೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಕುದಿಸ್ತಾ ಇದ್ದಾರೆ. ಒಂದ್ ವೇಳೆ ಸಡನ್ ಅಂತ ದೊಡ್ಡದು ಮಾಡಿದ್ರೆ ಹಾಲು ಉಕ್ಕಿ ಬರುತ್ತೆ. ಅಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ವಿದ್ಯಾರ್ಥಿಗಳ ನಡುವೆ ಅಡಗಿದೆ. ಇದನ್ನ ಈ ರೀತಿ ಮಾಡಿದವ್ರು ಯಾರು? ಇದಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಗೊತ್ತಾಗಬೇಕಾಗಿದೆ. ಈ ದೇಶದ ಜನರು ಅದನ್ನ ಅರ್ಥಕೊಳ್ಬೇಕಾಗಿದೆ. ಇವತ್ತಿನ ಈ ಒಂದು ಸುದ್ದಿ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತು ಈ ಒಂದು UGC ಕಾಯ್ದೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನೇರವಾಗಿ ವಾಹಿನಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಾಗ ನಿಮ್ಮ ಮನಸ್ಸಲ್ಲಿ ಏನಿದೆ ನಮಗೂ ಕೂಡ ಗೊತ್ತಾಗುತ್ತೆ. ಇನ್ನು ಮುಂದಿನ ಸುದ್ದಿ.